ನಮ್ಮದು ಬಳ್ಳಾರಿಯಲ್ಲಿ ಎಲ್ಲಿ ಹರಿಹರ, ದಾವಣಗೆರೆ ಮತ್ತು ಮೊಳಕಾಲ್ಮೂರು ಎಲ್ಲಿ ಹೋಗೋದು ಬೇಕಾಗಿಲ್ಲ, ಇಲ್ಲೇ ತಯಾರಿಸ್ತಾ ಇದ್ದೀವಿ. ಅದಕ್ಕಿಂತ ಕ್ವಾಲಿಟಿ ಆದಂಥ ಇಟ್ಟಿಗೆ ತಯಾರಿಸ್ತಾ ಇದ್ದೀವಿ. ಸೈಜು 9-3-4 ಅಖಂಡವಾಗಿ ಚೆನ್ನಾಗಿ ಒಳ್ಳೆ ಪೂರ್ಣವಾದ ಸೈಜ್ ಇರ್ತವೆ. ಒಳ್ಳೆ ಗುಣಮಟ್ಟವಾಗಿ ತಯಾರಿಸ್ತಾ ಇದ್ದೀವಿ. ಇಲ್ಲೇ ಬಳ್ಳಾರಿಯಲ್ಲೇ ಭಾಳ ಚೆನ್ನಾಗಿರ್ತವೆ ನೋಡ್ರಿ. ಕಬ್ಬಿಣ ಥರ ಶಬ್ದ ಈ ಥರ ಬರಬೇಕು. ಯಾವುದೇ ಇಟ್ಟಿಗೆ ಆದರೆ ಕೂಡ ನೋಡ್ರಿ. ಒಂಬತ್ತು 4-3 ಇಟ್ಟಿಗೆ ಸೈಜ್ ಎಲ್ಲ ಚೆನ್ನಾಗಿರ್ತವೆ. ನಾವೇ ಬಳ್ಳಾರಿಯಲ್ಲಿಂದ ಹಿಡಿದು ಎಲ್ಲ ಅನಂತಪುರ ಮತ್ತು ಉರುವಕೊಂಡ ಮತ್ತು ಕರ್ನೂಲು, ಈ ಕಡೆ ಗಂಗಾವತಿ, ಬೇರೆ ಬೇರೆ ಸೈಡೆಲ್ಲ ನಾವು ಇಟ್ಟಿಗೆ ಸಪ್ಲೈ ಮಾಡ್ತಾಯಿರ್ತೀವಿ. ಬೇರೆ ಕಡೆಗೆ ಅಂತಂದರೆ ಟ್ರಾನ್ಸ್ಪೋರ್ಟಿಂಗ್ ಎಷ್ಟು ಚಾರ್ಜ್ ಆಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿ ರೇಟು ಹೊರಗಡೆ ಹೊಡಿತಾ ಇದ್ದೀವಿ. ಇಲ್ಲಿ ಬಳ್ಳಾರಿಯಾಗ ಮಾತ್ರ 8 ರೂಪಾಯಿ ಹೊಡಿತಾ ಇದ್ದೀವಿ. ಈಗ 7 ರೂಪಾಯಿಗೆ ಕೊಡ್ತಾಯಿದ್ದೀವಿ. 7 ರೂಪಾಯಿಗೆ ಬಾಡಿಗೆ ಸಮೇತವಾಗಿ ನಿಮ್ಮ ಮನೆ ಹತ್ತಿರಕ್ಕೆ ಸಪ್ಲೈ ಮಾಡ್ತೀವಿ. ಎಲ್ಲಿಗೆ ಮೊಳಕಾಲ್ಮೂರು ಅಂತಂದೇಳಿ ಏಜೆಂಟ್ರುಗಳೆಲ್ಲ ಒಯ್ತಾ ಇರ್ತಾರೆ, ಸಾಕಷ್ಟು ಕಡೆ ಎಲ್ಲ ಒಯ್ತಾ ಇರ್ತಾರೆ. ನಮ್ಮದು ಅಲ್ಲಿಂದ ತಂದೀವಿ ಇಲ್ಲಿಂದ ತಂದೀವಿ ಅಂತ ಹೇಳ್ತಾರೆ. ಆದರೆ ಏನಿಲ್ಲ, ನಾವೇ ತಯಾರಿಸ್ತಾ ಇದ್ದೀವಿ. ನಾನು ಇಲ್ಲಿ ಬಟ್ಟಿಯೇರಿ ಸ್ವಾಮಿ ಅಂತಂದೇಳಿ 40 ವರ್ಷದಿಂದ ನಾನು ಇದು ಅನುಭವದಲ್ಲೇ ಇದ್ದೀನಿ. ಭಾಳ ಗುಣಮಟ್ಟವಾಗಿ ತಯಾರಿಸ್ತೀವಿ. ಇಟ್ಟಂಗೆ ಯಾವುದೇ ತಗೋ ಕಬ್ಬಿಣದ ಥರ ನೋಡ್ರಿ, ಭಾಳ ಚೆನ್ನಾಗಿರ್ತವೆ ಇಟ್ಟಂಗೆ. ಸೈಜು ಕೂಡ ಭಾಳ ಬೇರೆ ಬೇರೆ ಕಡೆಯಲ್ಲಿದ್ದ ಹೊರಗಲಿದ್ದ ಎಲ್ಲಿ ತರ್ತಾರಲ್ಲ ಅದಕ್ಕಿಂತ ಸೈಜ್ ಆಗಿದೆ ಇಟ್ಟಿಗೆ ಭಾಳ ಗುಣಮಟ್ಟವಾಗಿ ತಯಾರು ಮಾಡಿರ್ತೀವಿ. ಕಬ್ಬಿಣದ ಆಗಿರ್ತಾವೆ ನೋಡ್ರಿ. ಯಾರಿಗಾದರೂ ಬೇಕಾದರೆ ಎಷ್ಟು ಲಕ್ಷ ಆದರೂ ಕೂಡ ಸಿಗ್ತವೆ ನಮ್ಮ ಹತ್ರ. ಈಗಲೂ ಇಲ್ಲಿ ಸ್ಟಾಕ್ ಐತೆ. ಮತ್ತು ಹಿಂದೆ ತೋರ್ಸಪ್ಪ. ಹಿಂದುಗಡೆ ಇರ್ತಕ್ಕಂಥ ಅಲ್ಲಿ ಒಂದು ಲಕ್ಷ ಇಟ್ಟಿಗೆ ರೆಡಿ ಆಗ್ತದೆ. ಈ ರೆಡಿಯಾಗಿದ್ದು 1 ಲಕ್ಷ ಇದೆ. ನಿಮಗೆ ಎಷ್ಟು ಲಕ್ಷ ಆದರೂ ಕೂಡ ಸಿಗ್ತವೆ. ದಯಮಾಡಿ ಯಾರಿಗಾದರೂ ಬೇಕಂತಂದರೆ ನಮ್ಮ ನಂಬರ್ ಇರ್ತವೆ ಮತ್ತು ನಮ್ಮ ಮಗನ ನಂಬರ್ ಕೂಡ ಇರ್ತದೆ. ಇಲ್ಲಿ ಯಾರಿಗಾದರೂ ಬೇಕಂದರೆ ನೇರವಾಗಿ ಸಂಪರ್ಕ ಮಾಡ್ಬೋದು. ಯಾವುದೇ ಮೀಡಿಯೇಟ್ರು ಏಜೆಂಟ್ಗಳು ಯಾರೂ ಇರಲ್ಲ. ಫೋನಾಗಿ ನಾವೇ ತಯಾರಿಸ್ತೀವಿ, ನಾವೇ ನಿಮಗೆ ಸಪ್ಲೈ ಮಾಡ್ತೀವಿ. ಏನು ನೀವು ಬೇಕಾದವ್ರು ಹೇಳ್ರಿ ಅಂತಂದು ಹೇಳ್ತಾ, ಒಳ್ಳೆ ಗುಣಮಟ್ಟವಾದ ಇಟ್ಟಿಗೆ ನಮ್ಮ ಹತ್ರ ಸಿಗ್ತದೆ. ಇಲ್ಲೇ ಬಂಡೆಟ್ಟಿ ಈ ಕಡೆ ಬಂತು ಅಂತ ಅಂದರೆ ಬಂಡೆಟ್ಟಿ ದಾಟಿ ಬಂದು ಕಾಲುವೆ ಬಗಲಿಗೆ ರೈಟ್ ಸೈಡಿಗೆ ಬಂದರೆ ನಮ್ಮ ಇಟ್ಟಿಗೆ ಗೂಡು ಎಲ್ಲ ಸಿಗುತ್ತೆ. ಭಾಳ ಚೆನ್ನಾಗಿರ್ತವೆ. ಎಷ್ಟು ಲಕ್ಷ ಆದರೂ ಹೇಳ್ರಿ. ಲಕ್ಷ ಜಾಸ್ತಿ ಆರ್ಡ್ರ್ ಹೇಳಿದ್ರೆ ಇನ್ನೂ ನಾವು ಸ್ವಲ್ಪ ಕಡಿಮೆ ಮಾಡೇ ಹೊಡಿತೀವಿ. ನಮಸ್ಕಾರ.